ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಜಿಲ್ಲೆಯಲ್ಲಿ ಕಾಲ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಎಲ್ಲ ಜಿಲ್ಲೆನೂ ಯಾವ ಥರ ಕಾಲ್ ಮಾಡಿದೇನೋ ಈ ಜಿಲ್ಲೆ ಕೂಡ ಸೇಮ್ ಯಾವುದು ಪೋಸ್ಟ್ನೇ ಕಾಲ್ನ ಮಾಡಿರುವಂಥದ್ದು. ಅದು ಎಷ್ಟು ವೇಕೆನ್ಸಿ ಇದಾವೆ ಅಂತಲೂ ನನಗೂ ತಿಳಿತಿಲ್ಲ, ಯಾವ ಜಿಲ್ಲೆಯಲ್ಲಿ ಯಾವುದು ಅಂತೇಳಿ. ಬಟ್ ಎಲ್ಲ ಜಿಲ್ಲೆದವರು ಸೇಮ್ ಪೋಸ್ಟ್ನೇ ಕಾಲ್ನ ಮಾಡಿರುವಂಥದ್ದು. ಸೇಮ್ ಪೋಸ್ಟಪ್ಪ ಅಂದಮೇಲೆ ಇದೇ ನರ್ಸಿಂಗ್ ಆಫೀಸರು, ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಸಿಸ್ಟು. ರಿಮೈನಿಂಗ್ ಪೋಸ್ಟ್ದವರು ರಿಮೈನಿಂಗ್ ಪೋಸ್ಟೆಲ್ಲ ಖಾಲಿ ಇದಾವೋ ಏನು ಇವರು ಬೇಕಂತ ತುಂಬ್ಕೋತಿಲ್ಲೋ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಆದರೆ ಇವಾಗ ಮಾತ್ರ ಎಲ್ಲ ಡಿಸ್ಟಿಕ್ದವರು ಇವು 3 ಪೋಸ್ಟ್ ಮೇಲೆ ಅಷ್ಟೇ ಫೋಕಸ್ನ ಮಾಡ್ತಾ ಬರ್ತಿರುವಂಥದ್ದು. ಇನ್ನು ಉಳಿದ ಪೋಸ್ಟ್ಗಳನ್ನ ಯಾವಾಗ ತುಂಬ್ಕೋತಾರೋ ಗೊತ್ತಿಲ್ಲ. ಬಟ್ ಆದರೂ ಆ ಪೋಸ್ಟ್ನು ಕೂಡ ಆದಷ್ಟು ಬೇಗನೆ ತುಂಬ್ಕೋಬೋದು ಅನ್ನೋ ಒಂದು ನನಗೊಂದು ಹೋಪ್ ಇರುವಂಥದ್ದು. ಸೊ ಇವತ್ತು ಯಾವ ಜಿಲ್ಲೆಯಲ್ಲಿ ಕಾಲ್ ಆಗಿದೆ ಅಂತೇಳಿ ಎಲ್ಲ ಡೀಟೇಲಾಗಿ ನಾನು ತಿಳಿಸ್ತಾ ಬರ್ತೀನಿ, ಓಕೆನಾ. ಸೊ ನರ್ಸಿಂಗ್ ಆಫೀಸರ್ ಕಾಲ್ ಆಗಿರುವಂಥದ್ದು. ಇವ್ರಿಗೆ 2 ಥರ ಕ್ವಾಲಿಫಿಕೇಷನ್ ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಬರ್ತಿದ್ದಾರೆ. ಒಂದು BSc ನರ್ಸಿಂಗ್ ಆಗಿರಬೇಕು. BSc ನರ್ಸಿಂಗ್ ಏನಾದರೂ ಆಗಿದ್ದರೆ ಅವರಿಗೆ 4 ಪೋಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ನರ್ಸಿಂಗ್ ಏನಾದರೂ ಆಗಿದ್ದರೆ 12 ಪೋಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ರೋಸ್ಟರ್ ವ್ಯೂವರ್ ಕೂಡ ಕೊಟ್ಟಾರೆ. ಯಾವ ಕ್ಯಾಸ್ಟ್ದವ್ರಿಗೂ ನಾವು ರಿಸರ್ವೇಷನ್ಸ್ನ ಮಾಡಿದ್ದೀವಿ ಅಂತೇಳಿ ಅದನ್ನು ಕರೆಕ್ಟಾಗಿ ನೀವು ನೋಡಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ. ಲ್ಯಾಬ್ ಟೆಕ್ನಿಷಿಯನ್ಸು 7 ಪೋಸ್ಟು, ಆಮೇಲೆ ಫಾರ್ಮಸಿಸ್ಟು 3 ಪೋಸ್ಟು ಇವರು ಭರ್ತಿನ ಮಾಡ್ಕೋತಾ ಬರ್ತಿರುವಂಥದ್ದು. ಇನ್ನು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಒಂದೇದಕ್ಕಷ್ಟೇ ನಾನು ಹೇಳ್ತೀನಿ ರೀ. ಯಾವುದೋ ನರ್ಸಿಂಗ್ ಆಫೀಸರ್ಗೆ ಇವರು 2 ಥರ ಇವರು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಇಲ್ಲಿ. ಅದಕ್ಕಂತೇಳಿ ಒಂದು BSc ನರ್ಸಿಂಗ್ ಆಗಿರಬೇಕು, ಆಮೇಲೆ ಇನ್ನೊಂದು GNM ಆಗಿರಬೇಕು. ಇಬ್ಬರೂ ಅವ್ರು ಏನು ಮಾಡ್ತಿದ್ದಾರೆ, ನರ್ಸಿಂಗ್ ಆಫೀಸರ್ಗೆ ಭರ್ತಿನ ಮಾಡ್ತಾ ಬರ್ತಿರುವಂಥದ್ದು. ಇನ್ನು ರಿಮೈನಿಂಗ್ ಇವೆರಡು ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸು ಮತ್ತು ಫಾರ್ಮಸಿಸ್ಟಿಗೆ ಏನಿದೆಲ್ಲ ಸೇಮ್ ಕಾಮನ್ ಆಗಿ ನಾನು ಏನು ಹೇಳ್ತಿದ್ನೋ ಕ್ವಾಲಿಫಿಕೇಷನ್ನು ಆಮೇಲೆ ಡಾಕ್ಯುಮೆಂಟ್ಸು ಅವಿಷ್ಟೇ, ಓಕೆನಾ. ಇದಾಯ್ತಾ? ಇದಾದ ಮೇಲೆ ಓಕೆ, ಇವೆಲ್ಲ ಷರತ್ತು ಮತ್ತು ನಿಬಂಧನೆಗಳು ಇವು ಏನಿದಾವೆ ಒಂದು ಸ್ವಲ್ಪ ಕರೆಕ್ಟಾಗಿ ನೀವು ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಈ ಜಿಲ್ಲೆ ಎಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಡ್ತೀನಿ. ವಿಜಯಪುರ ಜಿಲ್ಲೆ, ಓಕೆನಾ. 28ನೇ ತಾರೀಕಿಗೆ ನೋಟಿಫಿಕೇಷನ್ ರಿಲೀಸ್ ಆಗಿರುವಂಥದ್ದು. 1 ವರ್ಷದ ಗುತ್ತಿಗೆ ಆಧಾರದ ಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ಇದನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಬರ್ತಿರುವಂಥದ್ದು. ಇದು 1 ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅಂತ ಹೇಳಾಕತ್ತಾರೆ. ಮುಂದೆ ಕಂಟಿನ್ಯೂಷನ್ಸ್ ಮಾಡ್ತಾರೋ ಬಿಡ್ತಾರೋ ಎಲ್ಲನೂ DHO ಮೇಲೆ ಡಿಪೆಂಡ್ಸ್ ಆಗಿರ್ತಾರೆ. ಎದಕ್ಕಾಗಿರುತ್ತೆ ಅಂದಮೇಲೆ 1 ವರ್ಷದ ಮಟ್ಟಿಗೆ ಅಷ್ಟೇ ಗೌರ್ಮೆಂಟ್ ಕೂಡ ಫಂಡ್ ರಿಲೀಸ್ ಮಾಡಿರುತ್ತೆ. ಇನ್ ಕೇಸ್ ನಾವು ಫಂಡನ್ನು ಕೊಡ್ತೀವಿ, ಅವ್ರಿಗೆ ರಿನ್ಯೂವಲ್ ಮಾಡಿರಿ ಅಂತಂದರೆ ನೆಕ್ಸ್ಟ್ ಇಯರ್ ಮತ್ತೆ ನಿಮಗೆ ರಿನ್ಯೂವಲ್ ಸಿಗೋ ಚಾನ್ಸಸ್ ಇರುವಂಥದ್ದು. ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ಜಿಲ್ಲೆಯಲ್ಲಿ ಏನಾದರೂ ಕಾಲ್ ಏನಾದರೂ ಆದರೆ ಇಮಿಡಿಯೇಟಾಗಿ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. Keep watching Nagaraj Paramedical YouTube channel.